ಬಟ್ ತರುಣ್ ಸಾರು ನನಗೊಂದು ಟಾಸ್ಕ್ ಕೊಟ್ಟರು. ಅಂದರೆ ಅವರು ಶುರು ಮಾಡಿಬಿಟ್ಟು ಸ್ಟ್ರಕ್ ಆಗ್ಬಿಟ್ರು. 90ರಿಂದ 100 ಸೀನ್ ಬರೆದಿದ್ದೀನಿ, ಅಷ್ಟು ಪಾಲಿಷ್ ಆಗಿದೆ. ಬಟ್ ಈ ಸೀನಿಗೆ ಮಾತ್ರ ಅವ್ರು ನನಗೆ ಗಿಫ್ಟ್ ಕೊಡುವಂಥದ್ದೇ ನನಗೆ ಆಶ್ಚರ್ಯ. ಮತ್ತು ಒಬ್ಬರು ಈಗೋ ಇನ್ನೊಬ್ರು ಈಗೋ ಮತ್ತೊಬ್ರು ಈಗೋ ಇಂದ ನಾವು ಗಳಿಸೋದಾದರೂ ಏನು ಹೇಳಿ, ಒಲೆಮಾರಿ ತಂದು ಕಾಟೇರನೇ ದರ್ಶನ್ ಸಾರು ಈ ಕಾಟೇರ ಚಿತ್ರ ಅಂತಂದರು ಕನ್ನಡ ಇಂಡಸ್ಟ್ರಿಗೆ. ಮೂರಲ್ಲಿ ಇಲ್ಲಿ ಮಚ್ಚಿಟ್ಕೊಂಡು ನಿಂತಿದ್ದವ್ರು ಯಾರು, OTT, ಚಿತ್ರಮಂದಿರದ ಸಮಸ್ಯೆ, ಪರಭಾಷಾ ಅವಳಿ. ಸೊ ಇವರೆಲ್ಲರೂ ಆ ಒಂದು ಇದು. ಸೊ ಇದ್ರ ಮಧ್ಯೆ ಕಾಟೇರ ಒಲೆಮಾರಿ ತರಬೇಕು. ನಾನು ಈ ಕಡೆ ಸಲಗ ಮುಗಿಸ್ಕೊಂಡು ಬಂದಿದ್ದೆ. ನನಗೆ ಗ್ರೇ ಸಿನಿಮಾಗಳು ಬರೆದ್ಬಿಟ್ಟು ಅಭ್ಯಾಸ. ಜಾತಿ ಪದ್ಧತಿ ಬಗ್ಗೆ ಬರೆದಾಗ ಯಾರ್ದೂ ತಪ್ಪಲ್ಲ. ನನ್ನ ಆಡಿಯನ್ಸ್ ಮೇಲೆ ತನಗೆ ಎಷ್ಟು ನಂಬಿಕೆ ಇದೆ ಅಂದರೆ 40 ನಿಮಿಷ ಆದಮೇಲೆ ಫೈಟ್ ಬರುತ್ತೆ. ಆಮೇಲೆ ಅಂದರೆ ಈ ಕ್ಯಾರೆಕ್ಟರ್ ವೈಸು ಅದು ಒಂದು ಸಿನಿಮಾ ಯಾವಾಗಲೂ ನೆನಪಲ್ಲಿ ಉಳಿಯೋದು ಒಂದು ಕ್ಯಾರೆಕ್ಟರ್ ಮತ್ತು ಡೈಲಾಗ್. ಯಾವಾಗಲೂ ನೀವು ಹೇಳ್ದಂಗೆ ಆಗಲೇ ಥಿಯೇಟ್ರಿಂದ ಆಚೆ ಬರ್ಬೇಕಾದ್ರೆ ಅದು ಉಳ್ಕೋಬೇಕು ಅಂತೇಳಿ. ಮಾಲಾಶ್ರೀ ಅವರು, ರಾಮು ಅವ್ರ ಮಗಳು ಮೊದಲನೇ ಸಿನಿಮಾ, ಈ ವಿಚಾರಕ್ಕೆ ಮಾತಾಡ್ಬೇಕಾದ್ರೆ ಏನೋ ಹೇಳಿದ್ರು, ಮಾಸ್ತಿ ಅವರು ಏನೋ ಒಳ್ಳೆ ಗಿಫ್ಟ್ ಕೊಟ್ರಂತೆ ಡೈರೆಕ್ಟ್ರು ಅಂತ. ಒಂದೊಂದು ಸೀನ್ ಕಚ್ಕೊಂಡ್ಬಿಡ್ತೀವಿ. ಈಗ ನೀವು ಒಂದು ಎಕ್ಸಾಮಿಗೆ ಕೂತಾಗ ಒಂದು ಸತಿ ಹೋಗಿ ಎಕ್ಸಾಮ್ ಸ್ಟಾರ್ಟ್ ಆಗಿದ ತಕ್ಷಣ ಕ್ವಶನ್ ಪೇಪರ್ನ ಒಂದು ಸತಿ ನೋಡ್ಕೋತೀವಿ. ಟೈಮ್ 2.25 ಗಂಟೆ ಇರುತ್ತೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಒಂದು ಸಿನಿಮಾ ಟೈಮ್ ಕೂಡ 2.25 ಗಂಟೆ. ಒಂದು ಎಕ್ಸಾಮ್ಗೂ ಆಲ್ಮೋಸ್ಟು, ಅಂದರೆ ಈಗ ಗೊತ್ತಿಲ್ಲ, ಬಟ್ ನಾವು ಬರೆಯೋವಾಗ ಫಸ್ಟ್ ಬರ್ಕೊಂಡು ಹೋಗ್ಬಿಡ್ತೀವಿ. ನಮ್ಗೆ ಗೊತ್ತಿರೋದೆಲ್ಲ ಬರೆದಾಗ ಒಂದು ಪ್ರಶ್ನೆ ಕಚ್ಕೊಂಡ್ಬಿಡ್ತೀವಿ. ಆವಾಗ ಆ ಪೆನ್ನನ್ನು ಹಿಂಗೆ ಅಂದ್ಕೊಳೋದು, ಆ ಕಡೆ ಈ ಕಡೆ ನಮ್ಮ ಫ್ರೆಂಡ್ ಏನು ಬರೀತಾವ್ ನೋಡೋದು, ಹಿಂಗೆ ಕಚ್ಕೊಂಡ್ಬಿಡ್ತೀವಿ. ಹಂಗೆ ನಾವು ಸ್ಕ್ರೀನ್ ಪ್ಲೇ ಮಾಡೋವಾಗ ತರುಣ್ ಸಾರು ತಮ್ಮ ಜಡೇಶ್ ಸಾರು ಸ್ಕ್ರೀನ್ ಪ್ಲೇ ಮಾಡೋವಾಗ ಒಂದು ಸೀನ್ ಕಚ್ಕೊಂಡ್ಬಿಟ್ರು. ಸೊ ನಾನು ಒಂದೊಂದು ಸತಿ ಡೈಲಾಗ್ ಕಚ್ಕೊಂಡ್ಬಿಡ್ತೀವಿ. ಅದು ಅಂದರೆ ಅದು ಬಿಡಿಸೋಕ್ಕೆ ಆಗಲ್ಲ, ನೆಕ್ಸ್ಟ್ ಸೀನ್ಗೆ ಹೋಗ್ತೀವಿ. ಬಟ್ ತರುಣ್ ಸಾರು ನನಗೊಂದು ಟಾಸ್ಕ್ ಕೊಟ್ಟರು. ಅಂದರೆ ಅವರು ಶುರು ಮಾಡಿಬಿಟ್ಟು ಸ್ಟ್ರಕ್ ಆಗ್ಬಿಟ್ರು. ಆ ಒಂದು ಇವರು ಆರಾಧನಾ, ನಮ್ಮ ಪ್ರಭಾವತಿ ಬಂದು ಮಚ್ಚಿಟ್ಬಿಟ್ಟು ಇವರಿಬ್ಬರು ಸೇರಿ ಅದನ್ನು ಶುರು ಮಾಡಿದ್ದಾರೆ. ಬಟ್ ಕಂಪ್ಲೀಟ್ ಆಗ್ತಿಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತು ಡೈಲಾಗ್ ರೈಟ್ರೇ ಅದನ್ನು ತುಂಬಬೇಕು ಅಂತ. ಸೀನ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ನಾವು ಇದು ಬಿಟ್ಬಿಟ್ಟಿದ್ದೀವಿ, ಅದನ್ನು ಮಾಡಲೇಬೇಕು ಅಂತ. ಬಟ್ ಅದು ನಾನು ತರುಣ್ ಸರ್ ಹತ್ರ ಕೇಳಿದೆ, ಸರ್ ಏನಾದರೂ ಪ್ರಾಪರ್ಟಿ ಇದೆಯಾ ಅಂತ. ನಾನು ಯಾವಾಗಲೂ ಕೇಳೋದಷ್ಟೇ, ಕುಲ್ಮೆ ಅಂದ ತಕ್ಷಣ ಅಲ್ಲೇನು ಮಚ್ಕೊಡಿ ಅಂತ, ಮಚ್ ಬಗ್ಗೆ ಬರಿತೀನಿ. ಅಲ್ಲಿ ಪ್ರಾಪರ್ಟಿ ತರುಣ್ ಸರ್ ಒಂದು ರೇಡಿಯೋ ಕೊಡ್ತೀವಿ ಅಂದರು. ಆ ರೇಡಿಯೋ ತಗೊಂಡಾಗ ಅಲ್ಲಿ ಬಂದಿದ್ದ ಮಾತು, ಈ ಸಂಗೀತ ಸಾಹಿತ್ಯ ಇದಕ್ಕೆ ಮಳೆ ಬರೆಸೋವಂಥ ತಾಕತ್ತೇ ಇರುತ್ತೆ. ಇನ್ನು ನಿನ್ನಲ್ಲಿ ಪ್ರೀತಿ ತರಿಸಲ್ವ ಅಂದಾಗ ಅದು ಹಾಡು ಅದು ಪ್ಲೆಸೆಂಟಾಗಿ ಓಪನ್ ಆಗುತ್ತೆ. ಅದು ಸೀನ್ ನಾನು ಎಕ್ಸ್ಪ್ಲೈನ್ ವಿತ್ ಡೈಲಾಗ್ಸ್ ಹೇಳ್ತಾ ಇದ್ದೀನಿ. ತರುಣ್ ಸರ್ ಒಂದು ಫೋನ್ ಮಾಡಿದ್ರು. ನಾನು ಸೀನ್ ಕಂಪ್ಲೀಟ್ ಮಾಡಿ, ಸರಿ ಸರ್ ನಾನು ಹೊರಡ್ತೀನಿ ಅಂದರೆ, ಇರಿ ಮಾಸ್ತಿ ಒಂದು ನಿಮಿಷ ಅಂದರು. ಒಂದು ಇಮಿಡಿಯೇಟಾಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವ್ರ ಆಫೀಸಲ್ಲಿ ಅವರು ಜಿಮ್ಮಿ ಸರ್ ಅಂತಿದ್ದಾರೆ, ಅವರು ಏನೋ ತಂದು ಕೊಟ್ಟರು. ನಾನು ಕೂತಿದ್ದೀನಿ, ತೆಗೆದು ನನಗೆ ಅದೊಂದು ಗಿಫ್ಟ್ ಕೊಟ್ಟರು. ಸರ್ ನನಗೆ ಇದ್ದಕ್ಕಿದ್ದಂಗೆ 90ರಿಂದ 100 ಸೀನ್ ಬರೆದಿದ್ದೀನಿ, ಅಷ್ಟು ಪಾಲಿಷ್ ಆಗಿದೆ. ಬಟ್ ಈ ಸೀನಿಗೆ ಮಾತ್ರ ಅವ್ರು ನನಗೆ ಗಿಫ್ಟ್ ಕೊಡುವಂಥದ್ದೇ ನನಗೆ ಆಶ್ಚರ್ಯ. ಸರ್ ಇದೇನಿದು ಅಂದರೆ, ಇಲ್ಲ ಇಟ್ಕೊಳ್ಳಿ ಮಾಸ್ತಿ ಅಂದರು. ಅಂದರೆ ಅವ್ರ ಪ್ರೀತಿ ಕಾಣಿಸ್ತು. ಒಬ್ಬ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದಾಗ ಅದೊಂದು ಖುಷಿ. ಈಗ ಸಚಿನ್ ತೆಂಡೂಲ್ಕರು ಯಾರೋ ಯಂಗ್ ಪ್ಲೇಯರ್ ಒಬ್ಬ ಚೆನ್ನಾಗಿ ಆಡ್ಬಿಟ್ಟಾಗ ಅವ್ರ ಕಿಟ್ಟಿಂದ ಒಂದು ಜರ್ಸಿನೋ ಇಲ್ಲ ಒಂದು ಬ್ಯಾಟೋ ಗಿಫ್ಟ್ ಕೊಡ್ತಾರಲ್ಲ, ಸೊ ಆ ಥರ ತರುಣ್ ಸರ್ ಅದೊಂದು ಗಿಫ್ಟ್ ಕೊಟ್ಟರು. ಅದು ಇಲ್ಲ ಸರ್, ಅಂದರೆ ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಥವಾ ಒಂದು ಎಲ್ಲರ ಮನಸ್ಥಿತಿಗಳು ಒಂದೇ ಆಗಿ ಔಟ್ಪುಟ್ ಬಂದಾಗ ಈ ಥರದ ಸಕ್ಸಸ್ಗಳು ಕಾಣುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಅಂದರೆ ಒಮ್ಮನಸ್ಸಿಂದ ಮಾಡಿದಾಗ ಈಗೋ ಅನ್ನೋದೊಂದು ಇದ್ದಾಗ ಒಂದು ಕಡೆ ಇದ್ರೂ ಎಲ್ಲ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಆ ವಿಚಾರಕ್ಕೆ ಕಾಟೇರ ನೀವೆಲ್ಲ ಮಾತಾಡೋದು ನೋಡ್ತಾ ಇದ್ರೆ ಆ ಈಗೋ ಅನ್ನೋದೇ ಝೀರೋ ಅಂತ ಅನಿಸುತ್ತೆ. ಅಂದರೆ ಅಲ್ಲಿ ಇಲ್ದಿರೋದಕ್ಕೇ ಇದೆಲ್ಲ ಉಟ್ಕೊಳ್ತು, ಇದೆಲ್ಲ ಒಟ್ಟಿಗೆ ಆಯಿತು ಅಂತ ಅನಿಸುತ್ತೆ. ಸರ್ ಅದ್ರದ್ದು ಈಗೋ ಅನ್ನೋದು ಬೇಕಿಲ್ಲ. ಅದು ಪದವಾಗಿ ಶಬ್ದವಾಗಿ ಚೆನ್ನಾಗಿ ಕಾಣುತ್ತೆ ಹೊರತು ಅದನ್ನು ಅಳವಡಿಸ್ಕೊಬಿಡೋದು ಇಲ್ಲ ಇನ್ನೊಬ್ಬರೆಲ್ಲ ಅದು ಕಾಣೋದು ಮಾಡಿದಾಗ ಒಬ್ಬನಿಗೆ ಈಗೋ ಇದೆ ಅಂದಾಗಲೇ
ಆ ವ್ಯಕ್ತಿತ್ವನೇ ಬಿದ್ದೋಯ್ತು. ಓಕೆ, ಏನಕ್ಕೆ ಬೇಕು ಈಗೋ ಅಂದಾಗ ಬೆಳೆಯೋಕ್ಕೆ ಬೇಕಷ್ಟೆ. ಓಕೆ, ಅದನ್ನು ಎಷ್ಟು ನಾವು ಬೆಳೆಯೋಕ್ಕೆ ಉಪಯೋಗಿಸ್ಕೋಬೇಕೋ ಅಷ್ಟೇ, ಆದರೆ ಇನ್ನೊಬ್ಬರು ತುಳಿಯೋಕ್ಕೆ ಉಪಯೋಗಿಸ್ಕೋಬಾರ್ದು. ಅದು ಯಾರೇ ಆಗಿರಲಿ, ಅದು ಬೇಕಿಲ್ಲ ಅಂತ ಅನಿಸುತ್ತೆ. ಮತ್ತು ಒಬ್ಬರು ಈಗೋ ಇನ್ನೊಬ್ರು ಈಗೋ ಮತ್ತೊಬ್ರು ಈಗೋಯಿಂದ ನಾವು ಗಳಿಸೋದಾದರೂ ಏನು ಹೇಳಿ, ಒಂದು ಒಳ್ಳೆಯ ಚಿತ್ರನ ನಮ್ಮ ಆಡಿಯನ್ಸ್ಗೆ ಕೊಡೋದು ತಪ್ಪುತ್ತೆ. ಸೊ ಏನೋ ಆಯ್ತಂತಪ್ಪ, ಅವ್ರವ್ರಿಗೆ ಏನೋ ಮನಸ್ತಾಪ ಬಂದ್ಬಿಡುತ್ತಂತೆ ಅಂತ. ಸೊ ಒಂದು ಒಳ್ಳೆ ಪ್ರಾಡಕ್ಟು ಜನಗಳಿಗೆ ಮಿಸ್ ಆಗಿಬಿಡುತ್ತೆ. ಸರ್, ಒಂದು ಅಂದರೆ ಇಂಡಸ್ಟ್ರಿ 2023 ಹೆಂಗಿತ್ತು ಅಂತ ಇಡೀ ಇಂಡಸ್ಟ್ರಿ ಗೊತ್ತು. ಆಮೇಲೆ ಸಾಕಷ್ಟು ಕಡೆ ಈ ಚರ್ಚೆಗಳಾಗ್ತಾಯಿದ್ವು. ಅಂದರೆ ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಬರಬೇಕು, ತಿಂಗಳಿಗೊಂದು ಬರಬೇಕು, ವರ್ಷಕ್ಕೆ ಅಟ್ಲೀಸ್ಟ್ ಒಂದು 10 ಪಿಕ್ಚರ್ 9 ಪಿಕ್ಚರ್ ಬರಬೇಕು, ಈ ಥರದ ಹಬ್ಬಗಳಾಗಬೇಕು, ಆವಾಗ ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ಸಸ್ಟೈನ್ ಆಗುತ್ತೆ, ಕೆಲಸಗಳು ಹುಟ್ಟುತ್ತೆ, ಎಲ್ಲ ಆಗುತ್ತೆ ಅಂತ. ಸೊ ಈ ವರ್ಷ ಅದಾಗಲೇ ಇಲ್ಲ ಅನ್ನೋ ಒಂದು ಕೊರಗಿತ್ತು. ಮತ್ತು ಆಗಲೇ ಹೇಳ್ದಂಗೆ ನೀವು ಹೇಳ್ತಾ ಇದ್ರಿ ಲಾಸ್ಟ್ ಇಂಟರ್ವ್ಯೂನಲ್ಲಿ ದೊಡ್ಡ ಸ್ಟಾರ್ಗಳು ಜಾಸ್ತಿ ಸಿನಿಮಾ ಮಾಡಬೇಕು, ಅವಾಗಲೇ ಇದಾಗೋದು ಅಂತ. ಅದಕ್ಕೆ ಎಕ್ಸಾಕ್ಟ್ ಆನ್ಸರೇ ಕಾಟೇರ ಅಂತ ಅನಿಸುತ್ತೆ ನನಗೆ. ಇವತ್ತು ಥಿಯೇಟ್ರ್ಗಳಲ್ಲಿ ಕ್ಯಾಂಟೀನಲ್ಲಿ ವಿಧಂಚೋರಿಂದ ಹಿಡಿದು ಎಲ್ಲರ ಮುಖದಲ್ಲೂ ಖುಷಿ. ಮತ್ತು ಸಿಂಗಲ್ ಸ್ಕ್ರೀನ್ಗಳಲ್ಲಿ ನಾವು ಹೋದಾಗ ಥಿಯೇಟ್ರಲ್ಲಿ ಮಾತಾಡುವಾಗ, ಸರ್ ಇನ್ನೊಂದು 3 ತಿಂಗಳು ನಮಗೇನು ಪ್ರಾಬ್ಲಮ್ ಇಲ್ಲಪ್ಪ, ಇನ್ನು 3 ತಿಂಗಳು ಆರಾಮಾಗಿ ಸಸ್ಟೈನ್ ಆಗುತ್ತೆ. ಅದು ಪಿಕ್ಚರ್ಗಳಿದೆ ಅಂದರೆ ಇದು ಒಂದು ಸಿನಿಮಾದ ದುಡಿಮೆ, ಅದು ಎಷ್ಟು ಜನರ ಬದುಕಾಗುತ್ತೆ ಅನ್ನೋವಂಥ ವಿಷಯ ನಾವು ಅಂದ್ಕೊಂಡ್ಲೇ ಇಲ್ಲ. ಸಿನಿಮಾ ಚೆನ್ನಾಗಿ ಮಾಡೋಣ, ಅದು ಪ್ರತಿಯೊಬ್ಬ ಟೆಕ್ನಿಷಿಯನ್ನು, ಪ್ರತಿಯೊಬ್ಬ ಚಿಕ್ಕ ಸಿನಿಮಾ ಮಾಡೋರು, ದೊಡ್ಡ ಸಿನಿಮಾ ಮಾಡೋರು ಮನಸ್ಸಲ್ಲೂ ಚೆನ್ನಾಗಿ ಮಾಡೋಣ ಅಂತ ಇದ್ದೇ ಇರುತ್ತೆ ಸರ್. ಯಾವಾಗಲೂ ಕತೆಗಾರ, ನಿರ್ದೇಶಕ ಅದು ಕನಸು ಕಟ್ಕೊಂಡಿರ್ತಾನೆ. ಒಂದು ಪುಟ್ಟ ಕತೆ ಇರಲಿ, ಆ ಕತೆಗೆ ಎಷ್ಟು ಬೇಕು, ಏನು ಬೇಕು, ಅದು ಕನಸು. ಅದನ್ನು ಅಚೀವ್ ಮಾಡಲೇಬೇಕು. ನಮ್ಮ ಚಿತ್ರದ ಕಥೆಯೇ ಹೊಲೆಮಾರಿನ ತಂದರೆ, ಈ ಒಂದು ಊರಿನ ಹೊಲೆಮಾರಿನ ತಮ್ಮೂರಿಗೆ ತೊಗೊಂಡೋದ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ, ಸುಗ್ಗಿ ಬರ್ತಾಳೆ, ಒಂದು ಸಂಪದ್ಭರಿತವಾಗುತ್ತೆ ಅನ್ನೋದೇ ಕತೆ. ಸೊ ಏನು ಕೋಇನ್ಸಿಡೆನ್ಸು ಅಂದರೆ, ಇದೇ ಕಾಟೇರ ಇದು ಹೊಲೆಮಾರಿ ತಂದ ಕಾಟೇರನೇ ದರ್ಶನ್ ಸಾರು ಈ ಕಾಟೇರ ಚಿತ್ರ ಅಂತಂದರು ಕನ್ನಡ ಇಂಡಸ್ಟ್ರಿಗೆ. ಕನ್ನಡ ಇಂಡಸ್ಟ್ರಿಗೆ ತಂದರೆ ಆ ಮಚ್ಚಿಡ್ಕೊಂಡಿರೋರು ಅಲ್ಲಿ ಇವರು ಯಾರು, ಆ ಊರಿನವರು. ಆದರೆ ನಮ್ಮೂರಲ್ಲಿ ಇಲ್ಲಿ ಮಚ್ಚಿಟ್ಕೊಂಡು ನಿಂತಿದ್ದವ್ರು ಯಾರು, OTT, ಚಿತ್ರಮಂದಿರದ ಸಮಸ್ಯೆ, ಪರಭಾಷಾ ಹಾವಳಿ. ಸೊ ಇವರೆಲ್ಲರೂ ಆ ಒಂದು ಇದು. ಸೊ ಇದ್ರ ಮಧ್ಯೆ ಕಾಟೇರ ಒಲೆಮಾರಿ ತರಬೇಕು. ಸೊ ಹಂಗೆ ಈ ಕಾಟೇರ ಚಿತ್ರನ ಇಲ್ಲಿಗೆ ತಂದಿತ್ತು. ಸೊ ಎಲ್ಲರದ್ದು ಸಮಸ್ಯೆಗಳು ಇತ್ತು, ಅಂದರೆ ಇದು ಹೆಂಗೆ ಬರುತ್ತೋ ಅನ್ನೋ ಥರ. ಯಾಕಂದರೆ ಅವ್ರದ್ದು ಪ್ರಾಬಲ್ಯ ಇತ್ತು, ದೊಡ್ಡ ದೊಡ್ಡ ಸಿನಿಮಾಗಳಂತೆ ಅದಂತೆ ಇದಂತೆ. ಬಟ್ ಇಲ್ಲಿ ಕಾಟೇರ ತಂದರು. ಸೊ ನಮ್ಮ ಇಂಡಸ್ಟ್ರಿಗೆ ಒಳ್ಳೆಯದಾಯಿತು. ಈಗ ನೀವು ಹೇಳ್ದಂಗೆ ಈ ಒಂದು 2023ರಲ್ಲಿ ತುಂಬ ಪ್ರಯತ್ನಗಳು ಚೆನ್ನಾಗಾದವು. ಹಾಸ್ಟೆಲ್ ಹುಡುಗರು ಸಿನಿಮಾ ತುಂಬ ಚೆನ್ನಾಗಾಯಿತು. ಅವ್ರ ಚಿತ್ರಮಂದಿರಕ್ಕೆ ಜನನ ತರಿಸಿದ್ರು. ಅಂದರೆ ಒಂದು ಅವ್ರದ್ದು ಸ್ಟ್ರ್ಯಾಟಜಿ ಚೆನ್ನಾಗಿತ್ತು, ಪಬ್ಲಿಸಿಟಿ ಡಿಸೈನ್ ಚೆನ್ನಾಗಿ ಮಾಡ್ಕೊಂಡಿದ್ರು, ಯೂತ್ಸ್ಗೆ ಏನು ಬೇಕೋ ಅದು ಚೆನ್ನಾಗಿ ಮಾಡ್ಕೊಂಡಿದ್ರು. ತದನಂತರ ಇದು ನಮ್ಮದು ಟಗರು ಪಲ್ಯ, ಧನಂಜಯ್ ಸರ್ ಅವರು ನಿರ್ಮಾಣದ, ಉಮೇಶ್ ನಿರ್ದೇಶನ, ಅದು ಚೆನ್ನಾಗಾಯಿತು. ಅದು ಇವತ್ತಿಗೂ ನಮ್ಮ ನೆಲದ ಚಿತ್ರ ಚೆನ್ನಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದು ಇದು. ಬಟ್ ಇದಕ್ಕೆ ಬಂಡವಾಳ ಜಾಸ್ತಿ ಹಾಕಿದ್ರು, ಮತ್ತು ಸ್ಕೇಲ್ ದೊಡ್ಡದು. ಮತ್ತು ದರ್ಶನ್ ಸರ್ ಥರದ್ದು ಒಬ್ಬ ದೊಡ್ಡ ನಟ ತನ್ನ ಇಮೇಜನ್ನು ಬದಿಗಿರಿಸಿ ಮಾಡಿದಂತಹ ಚಿತ್ರ. ತರುಣ್ ಸಾರು ಹಿಂದಿನ ಚಿತ್ರ ತುಂಬ ಚೆನ್ನಾಗಾಗಿತ್ತು, ಅವ್ರದ್ದೊಂದು ದೊಡ್ಡ ಜವಾಬ್ದಾರಿ ಇತ್ತು. ಅವರು ತಿರ್ಗಾ ದರ್ಶನ್ ಸರ್ ಕೊಟ್ಟಾಗ ಅದನ್ನ ಹೆಂಗೆ ನಿಭಾಯಿಸ್ತಾರೆ ಅನ್ನೋದಿತ್ತು. ನಾನು ಈ ಕಡೆ ಸಲಗ ಮುಗಿಸ್ಕೊಂಡು ಬಂದಿದ್ದೆ. ನನಗೆ ಗ್ರೇ ಸಿನಿಮಾಗಳು ಬರೆದ್ಬಿಟ್ಟು ಅಭ್ಯಾಸ, ಮಾಫಿಯಾ, ರೌಡಿಸಮ್ಮು, ಪೊಲೀಸು ಇದು ಬರೆದ್ಬಿಟ್ಟು ಬಂದಿದ್ದು. ಸೊ ನನಗೂ ಇದು ವಸ್ತು. ಇದ್ರ ಹಿಂದೆ ಗುರು ಶಿಷ್ಯರು ಬರೆದಿದ್ರು, ಅದರಷ್ಟು ಮನುಚು ಅಂದರೆ ಇದಕ್ಕೆ ತುಂಬ ಹರಿತವಾದ ಮಚ್ಚಬೇಕಿತ್ತು. ಕತ್ತರಿಸಿದ್ರೆ ಹಂಗಾಗಬೇಕು, ಆ ಥರದ್ದೇ ಬೇಕಾಗಿತ್ತು. ಸೊ ಎಲ್ಲ ಸೇರಿದಾಗ ನಾವು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡಿದ್ವಿ ಅಷ್ಟೇ. ನಾನು ಅದಕ್ಕೆ ಒಂದು ಇಂಟರ್ವ್ಯೂ ಹೇಳಿದೆ, ರೈತರ ಥರ ಕೆಲಸ ಮಾಡಿದ್ದೀವಿ ಸ್ವಾಮಿ ಅಂತ. ಸೊ ನಮ್ಗೆ ರೈತರು ಕೈ ಹಿಡಿದ್ರು. ಜಾತಿ ಪದ್ಧತಿ ಬಗ್ಗೆ ಬರೆದಾಗ ಯಾರ್ದೂ ತಪ್ಪಲ್ಲ, ವ್ಯವಸ್ಥೆ ಬದಲಾಗಲೇಬೇಕು. ಬದಲಾವಣೆ ಜಗದ ನಿಯಮ ಅಂತಲೇ ಹೇಳ್ತೀವಿ. ಇದು ವ್ಯವಸ್ಥೆ ಸ್ವಲ್ಪ ಬದಲಾಗೋಕ್ಕೇನು, ಅದನ್ನು ನಾವು ಹೇಳಿದ್ವಿ. ಅಂದರೆ ಕೆಲವೊಂದು ಇನ್ಫಾರ್ಮೇಟಿವ್ ಡೈಲಾಗ್ಸ್ ಕೊಡಲೇಬೇಕಿತ್ತು ಅಲ್ಲಲ್ಲಿ, ಬಟ್ ಎಂಟರ್ಟೈನ್ಮೆಂಟ್ನ ಬಿಡಂಗಿಲ್ಲ. ಅದ್ರ ಮಧ್ಯೆ ಇದೆಲ್ಲನೂ ಹೇಳಬೇಕಾಗಿತ್ತು.
ನಾನು ತರುಣ್ ಸರ್ ಕತೆ ಹೇಳಿದಾಗ ಡೈರೆಕ್ಟ್ರು 6ರಿಂದ 7 ಪಾಯಿಂಟ್ ಆಫ್ ವ್ಯೂಲ್ಲಿ ನೋಡ್ತಾರೆ. ಅವ್ರು ಶಾರ್ಟ್ಸ್ ಡಿವೈಡ್ ಮಾಡ್ಕೊಂಡು ನೋಡ್ತಾರೆ. ನಾನು ಅದನ್ನು 3 ಭಾಗ ಮಾಡಿಕೊಂಡೆ. ಕಾಟೇರ ಅನ್ನೋ ಚಿತ್ರ 3 ಪದರಗಳಿದೆ. ಒಂದು ಪದರ ಬಂದಾಗ ರೈತರ ಸಮಸ್ಯೆ ಬರುತ್ತೆ, ಇನ್ನೊಂದು ಪದರ ಬಂದಾಗ ಹೊಲೆಮಾರಿ ಪದ್ಧತಿ ಬರುತ್ತೆ, ಇನ್ನೊಂದು ಬಂದಾಗ ಜಾತಿ ಪದ್ಧತಿ ಬರುತ್ತೆ. ಸೊ ಇದನ್ನು 3ನ್ನು ನೋಡಿದೆ. ಜಡೇಶ್ ಅವರು, ತರುಣ್ ಸರ್ ಅದನ್ನು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದರು ಅಂದರೆ ಎಲ್ಲದಕ್ಕೂ ಲಿಂಕ್ಸ್ ಇತ್ತು. ಅದ್ರ ಮಧ್ಯೆ ಇದು ದೊಡ್ಡ ಆ್ಯಕ್ಷನ್ ಬ್ಲಾಕ್ ಬೇಕು, ಅದನ್ನು ನಾವು ಎಲ್ಲೂ ಹೇಳಿರಲಿಲ್ಲ. ಬಟ್ ದರ್ಶನ್ ಸರ್ ಎಷ್ಟು ಬೋಲ್ಡಾಗಿ, ಎಷ್ಟು ಓಪನ್ನಾಗಿ, ತನ್ನ ಆಡಿಯನ್ಸ್ ಮೇಲೆ ತನಗೆಷ್ಟು ನಂಬಿಕೆ ಇದೆ ಅಂದರೆ 40 ನಿಮಿಷ ಆದಮೇಲೆ ಫೈಟ್ ಬರುತ್ತೆ. ಅಲ್ಲಿವರೆಗೂ ಒಂದು ಫೈಟು ಬರಲ್ಲ. ಒಂದು ಫೈಟ್ನ ಒಂದೇ ಕೈಯಲ್ಲಿ ಆಡ್ತೀನಿ, ಇನ್ನೊಂದು ಫೈಟ್ನ 2 ಕೈ ಕಟ್ಕೊಂಡು ಆಡ್ತೀನಿ, ಇನ್ನೊಂದು ಫೈಟು ಹಂಗೆ ಹೇಳಿದ್ರು. ಅಂದರೆ ನಮ್ಗೆ ಆಶ್ಚರ್ಯ ಆಗೋಯ್ತು, ಇಷ್ಟು ಓಪನ್ನಾಗಿ ಒಬ್ಬ ಹೀರೋ ಹಿಂಗ ಅಂತ. ಮತ್ತು ಟ್ರೈಲರ್ ಕಟ್ ಮಾಡಿದ್ದೀವಿ, ಇಡೀ ಕತೆ ಟ್ರೈಲರಲ್ಲಿ ಹೇಳಿದ್ವಿ, ಯಾವುದೂ ಮುಚ್ಚು ಮರೆ ಇಟ್ಕೊಳ್ಳಿಲ್ಲ. ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಇದು ನಮ್ಮ ನೆಲದ ಸಿನಿಮಾ, ನಮ್ಮ ಜನ ಕೈ ಹಿಡಿತಾರೆ ಅಂತ. ಅಷ್ಟು ಧೈರ್ಯವಾಗಂತೂ ಕೆಲಸ ಮಾಡಿದ್ವಿ. ಅದು ಚೆನ್ನಾಗಾಯ್ತು ಅಷ್ಟೇ.